ಅಂತ ಅವನ ಹೆಸರು ಪೂರ್ತಿ ಹೆಸರು ಸಮೀರ್ ಮಹಮ್ಮದ್ ಅಂತ. ಬಟ್ ಇದರಲ್ಲಿ ಸಮೀರ್ ಅಂತ ಅದು ಜನಕ್ಕೆ ಕನ್ಫ್ಯೂಷನ್ ಇದೆ. ಏನಂತ ಈಸ್ ಎ ಹಿಂದೂ ಅಂತ, ಬಟ್ ಈಸ್ ಎ ಸಮೀರ್ ಮಹಮ್ಮದ್. ಅರ್ಥ ಆಯ್ತಾ? ಅವ್ರದ್ದು ಪಕ್ಕ ಏನು ಸಮೀರ್ ಮಹಮ್ಮದ್ಗೆ ನಾನೇ ಇಲ್ಲಿ ನಿಮ್ಮೆಲ್ಲಗೆ ಎಲ್ಲರ ಎದುರಿಗೆ ಕೇಳ್ತೀನಿ, ಯಾಕೆ ಅವನಿಗೆ ಮಸೀದಿ ಆಗ್ಲಿ ಮಾಸ್ಕ್ ಅಲ್ಲಿ ಏನೆಲ್ಲ ನಡೆದಿದೆ ಅದು ಕಾಣಿಸ್ಲಿಲ್ಲ? ಯಾಕೆ ಅವನ ಕೋಮಿನವ್ರ ಎಷ್ಟೋ ಹೆಣ್ಣು ಮಕ್ಕಳನ್ನ ಸೂಟ್ ಕೇಸ್ ಅಲ್ಲಿ ಹಾಕಿ ಮರ್ಡರ್ ಮಾಡಿ ಹ್ಯಾಂಗ್ ಮಾಡಿದ್ದಾರೆ? ಯಾಕೆ ಕಾಣಿಸ್ಲಿಲ್ಲ? ಯಾಕೆ ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ ಅವನು? ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಸೌಜನ್ಯ ಮಾತ್ರ ಯಾಕೆ ಬೇಕು? ಎಲ್ಲಾ ಸಾಕ್ಷಿ ಇದೆ ಅಂತ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡ್ತಿರಲ್ಲ. ನಿಮ್ಗೆ ಕಾನೂನಿಗೆ ಗೌರವ ಇದ್ರೆ ಧೈರ್ಯವಾಗಿ ಬಂದು ಎಲ್ಲಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕು, ಎಲ್ಲಿ ಕಾನೂನಿಗೆ ಒಪ್ಪಿಸ್ಬೇಕು, ಯಾವ ಸರ್ಕಾರ ಕೊಡ್ಬೇಕು ಅಲ್ಲಿ ಕೊಡ್ಬೇಕು. ಅದು ಬಿಟ್ಟು ನೀವು ಮೂಲೆಯಲ್ಲಿ ಎಲ್ಲ ಕೂತ್ಕೊಂಡು ನೀವೆಲ್ಲ ಹೇಡಿಗಳು, ಷಡ್ಯಂತ್ರ ಮಾಡೋ ಹೇಡಿಗಳು. ಇದು ಆಕ್ಚುಲಿ ಸೌಜನ್ಯಗೆ ನ್ಯಾಯ ಕೊಡಿ, ಐ ಸ್ಟ್ಯಾಂಡ್ ವಿತ್ ಸೌಜನ್ಯ ಅಂತ ನಮ್ಮ ಹಿಂದೂಗಳ ತುಂಬಾ ಜನ ನಿಂತಿದ್ದೀರಾ. ದಯವಿಟ್ಟು ನಿಲ್ಸಿ. ನಮ್ಮ ಹಿಂದೂ ಧರ್ಮ ನಮಗ್ ಮುಖ್ಯ. ನಮ್ಮ ಒಳಗೆ ಜಗಳ ಆಡಿ ಸೌಜನ್ಯ ನ್ಯಾಯ ಮುಖ್ಯ. ಸೌಜನ್ಯನ ನ್ಯಾಯ ಹೆಸರಲ್ಲಿ ನಮ್ಮ ಧರ್ಮನ ಅಳಿಸ್ತಾ ಇದ್ದಾರೆ. ಸಾಕ್ಷಿ ನಾಶ ಅಂತ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಈಗ ಯಾವ್ದೋ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಯ್ತು, ಆಕೆ ಕೊಲೆ ಆಯ್ತು ಅಂದಾಗ ಸಾಕ್ಷಿ ಆದಲ್ಲಿ ಅಂತ ಅಲ್ಲಿ ಬಿಟ್ಬಿಡಕ್ಕಾಗತ್ತ ಅಲ್ಲಿಗೆ? ಇವಾಗ ನಾನ್ ನಿಮ್ಗೆಲ್ಲ ಕೇಳೋ ಪ್ರಶ್ನೆ ಏನಂತಂದ್ರೆ, ಈಗ ಬನಶಂಕರಿ ಒಂದು ಅತ್ಯಾಚಾರ ಮಾಡ್ರೆ ನಡೆಯುತ್ತೆ, ಹಾಗನ್ಬಿಟ್ಟು ನಾನು ಬನಶಂಕರಿ ಹೆಸರು ತಗೊಂಡ್ರೆ ಬನಶಂಕರಿ ದೇವಸ್ಥಾನಕ್ಕೆ ಏನ್ ಸಂಬಂಧ? ನೀವ್ ಯಾಕೆ ಇದನ್ನ ಧರ್ಮಸ್ಥಳ ದೇವಸ್ಥಾನ ಬನಶಂಕರಿ ದೇವಸ್ಥಾನನೇ ಯಾಕೆ ಹೆಸರು ತಗೋತೀರಾ? ನಾನು ಅದೇ ಹೇಳ್ತಾ ಇರೋದು. ಪ್ರಕರಣ ಹಂಗೆ ಅಲ್ಲ ಬಂದಿರೋದು. ಈಗ ಧರ್ಮಸ್ಥಳ ದೇವಸ್ಥಾನ ಬಗ್ಗೆ ಯಾರು ಮಾತಾಡಿದ್ದಾರೆ? ಯಾರು ಮಾತಾಡಿಲ್ಲ. ಹೌದು, ಯಾರು ಮಾತಾಡಿ? ನೀವ್ ನೋಡಿಲ್ಲ. ಸೌಜನ್ಯಾಗ ನ್ಯಾಯ ಸಿಗಬೇಕು ಅಲ್ವಾ? ಖಂಡಿತ. ಈಗ ಸೌಜನ್ಯಾಗ ನ್ಯಾಯ ಸಿಗೋಕೆ ಉಳಿದಿರೋ ದಾರಿ ಯಾವ್ದು? ಸೌಜನ್ಯಗೆ ನ್ಯಾಯ ಸಿಗ್ಬೇಕಾಗಿ ಉಳಿದಿರೋ ದಾರಿ ಏನಿದೆ ಗೊತ್ತಾ ಮೇಡಮ್? ಯಾರು ಉಳ್ಳವರು ಸಾಕ್ಷಿನ ಇವತ್ತು ಯಾವುದೇ ಕೋರ್ಟಲ್ಲಿ ಇರ್ಬೋದು, ಯಾವುದೇ ನ್ಯಾಯಾಲಯದಲ್ಲಿ ಸಾಕ್ಷಿ ಇಲ್ಲದಂಗೆ ಮಾಡಿದ್ರಲ್ಲ, ಅದೇ ಸಾಕ್ಷಿಗಳನ್ನ ಇವತ್ತು ನಾವು ನಮ್ಮ ಮುಂದೆ ಇದೆ, ನಾವು ಮಾತಾಡ್ತೀವಿ ಅಂತ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇರೋದು ಬೇರೆ ಕಡೆ ಹೋಗಿ SIT ಮುಂದೆ ಕುತ್ತೋಗಿ ಬರ್ತದೆ. ಯಾವುದೇ ಕೆಲಸ ಮುಗಿದೋಯ್ತು ಅಂತಿಲ್ಲ. ಸರ್ ಹೇಳಿದ್ರು ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಎಲ್ಲ ಮಾತಾಡಿದ ಇದು ಮುಗೀತು. ಅದನ್ನ ನೆಕ್ಸ್ಟ್ ಅದಾದ್ರ ಮೇಲೂ ಒಂದು ಧರ್ಮಕ್ಕೆ ಅದು ಕರ್ಮ ಅಂತಿರುತ್ತೆ. ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ. ಯಾಕೆ ಇವತ್ತು ಆ ಹೆಣ್ಣು ಮಗುದಿನೋ ಇವಾಗ ಧರ್ಮ ಬಿಟ್ರೆ ಕರ್ಮ ಬಿಡಲ್ಲ. ಇವತ್ತು ಅವ್ರು ಏನ್ ಹೆಣ್ಣು ಮಗುದಿದೆಯಲ್ಲ, ಇಷ್ಟೊಂದೆಲ್ಲ ನಡೀತಾ ಇದೆಯಲ್ಲ, ಇದು ಮತ್ತೆ ಮುಗೀತು ಅಂತ ಮತ್ತೆ ಎದ್ದು ಬರ್ತಾ ಇದೆಯಲ್ಲ. ಸಿಂಪಲ್ ಪ್ರಶ್ನೆ ಕೇಳಿದೆ, ನ್ಯಾಯ ಹೆಂಗ್ ಸಿಗಬೇಕು? ಈಗ ಚರ್ಚೆ ಸೂಪರ್ ಆಗಿದೆ. ಟುಸ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಮುಖಾಂತರ ಸಿಗುತ್ತೆ. ಚರ್ಚೆ ಮುಖಾಂತರ ಈಗ ಯಾವುದು ಈಗ ನಡೀತಾ ಇದೆಯಲ್ಲ, ಅದನ್ನ ಯಾಕೆ ಸಿಟಿ ಅಂತ ಅಂತೀರಾ? ಚರ್ಚೆ ಮಾಡಿ ಸರ್. ಅಲ್ಲ, ಒಂದ್ ನಿಮಿಷ. ಗಿರೀಶ್ ಮಟ್ಟಣ್ಣನವರ್ ಅನ್ನುವವರೊಬ್ರು ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂದ್ರಲ್ಲ, ಅವ್ರನ್ನ ಯಾಕೆ ಸರ್ ನೀವು ಪ್ರಶ್ನೆ ಮಾಡ್ತಿಲ್ಲ? ಸಾಕ್ಷಿ ಹೋಗಿ SIT ಕೊಡಿ ಅಂತ ಹೇಳಿ. ಸಾಕ್ಷಿನ SIT ಕೊಡಬೇಕು ಅಂದಾಗ ಯಾವ್ದನ್ನ ಯಾವಾಗ ಕೊಡಬೇಕು ಅನ್ನೋದನ್ನ ಅದನ್ನ ಇನ್ನು ಅರೆಸ್ಟ್ ಆಗಿ ಕೇಸೇ ಕ್ಲೋಸ್ ಆಗೋ ಹಂತಕ್ಕೆ ಬಂದ್ರು ಕೂಡ ಇನ್ನು ಯಾವಾಗ ಕೊಡಬೇಕು, ಅವಾಗ ಯಾವ ಸಂದರ್ಭ ಬರುತ್ತೋ ಅವಾಗ. SIT ಅಲ್ಲ, CBI ಅಲ್ಲ, ಜಡ್ಜ್ ಅಲ್ಲ, ಇನ್ನು ಎಷ್ಟು ದಿನ ಕಾಯೋದು ಸರ್? ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ ಬೇಕ್. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಈಗ ನೀವ್ ಹೇಳಿದ್ರಲ್ಲ ಮೇಡಮ್, ಈಗ ಯಾವಾಗ ಕೊಡ್ಬೇಕು, ಇನ್ಯಾವಾಗ ಮುಗ್ದೋಕ್ಕೂ ಕೊಡ್ತಾ. ಈಗ ಕೊಟ್ಟಿರುವಂತ ಸಾಕ್ಷಿಗಳನ್ನೇ ಒಬ್ರು ಹೇಳ್ತಾರೆ ನಮ್ದು ನಾನು ಕೊಟ್ಟೇ ಇಲ್ಲ, ನಾನು ಹೇಳಲ್ಲ. ಅವ್ರು ಹೇಳ್ತಾರೆ ಒಬ್ಬ ಯಾವ್ದೋ ಒಂದು ಚಾನಲ್ ಅವ್ರು ಬಂದು ನಾನು ಎದುರಿಸ್ಬಿಟ್ಟು ಇನ್ನೊಂದು ಉತ್ತರ ತಗೊಂಡ್ರು ಅಂತಾರೆ. ಇನ್ನೊಬ್ರು ಹೇಳ್ತಾರೆ ಅವ್ನು ಹಿಂದೂ ಮುಸಲ್ಮಾನ. ಅದನ್ನ ಕೇಳ್ತಿಲ್ಲ ಸರ್. ಸಿಂಪಲ್ ಪ್ರಶ್ನೆ, ಮಟ್ಟಣ್ಣನವರ ಮೊಬೈಲ್ ನಲ್ಲಿರುವ ಸಾಕ್ಷ್ಯಗಳು ಆಚೆ ಯಾಕೆ ಬರ್ತಿಲ್ಲ? ಅದನ್ನ ಯಾವ ಸಮಯ? ಅದು ಕೇಸ್ ಸ್ಟಾರ್ಟ್ ಆಗ್ಲಿ. ಯಾವ ಕೇಸ್ ಸ್ಟಾರ್ಟ್ ಆಗ್ಬೇಕು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ತಿಲ್ಲ? ನೀವಲ್ಲ, ಮಟ್ಟಣ್ಣನವರು ಯಾಕೆ ಕೇಳ್ತಿಲ್ಲ? ಅವ್ರ ಹತ್ರ ಸಾಕ್ಷಿ ಇಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಹೋರಾಟ ಅನ್ನೋ ಹೆಸರು. ನಾನ್ ಪ್ರಶ್ನೆ ಕೇಳ್ತಿದ್ರೆ ನೀವು ಉತ್ತರ ಕೊಡಿ. ಯಾವ ಸಮಯ? ನಿಮಗೆ ಬೇಕಾಗಿರೋದು ಸೌಜನ್ಯ. ನೀವಲ್ಲ, ನೀವು ಅಂದ್ರೆ ನೀವಲ್ಲ ಸರ್.
ಸೌಜನ್ಯ ಅನ್ನೋ ಹೆಸರಿಟ್ಕೊಂಡು ಹೋರಾಟ ಮಾಡಿದ ಕೆಲವರಿಗೆ ಬೇಕಾಗಿದ್ದು ಸೌಜನ್ಯ ನ್ಯಾಯ ಅಲ್ಲ, ಬೇಕಾಗಿದ್ದು ಪ್ರಚಾರ ಹಾಗೆ ಪ್ರೊಪಗಂಡ. ನ್ಯಾಯಪರವಾದ ಚರ್ಚೆ ಮಾಡಿ. ಇಲ್ಲಿ ದೇವರು ಯಾವುದೇ ವಿಷಯಕ್ಕೂ ಅಡ್ಡ ಬಂದಿಲ್ಲ. ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಮೇಲೆ ನಂಬಿಕೆ ಇಲ್ಲ, ಬುಲ್ಡೋಜರ್ ಹತ್ತಿಸ್ತೀನಿ ಯಾರು ಹೇಳಿದ್ದು? ಮಂಜುನಾಥ ಸ್ವಾಮಿನ ಅಷ್ಟೇನೆ, ಅಣ್ಣಪ್ಪ ಸ್ವಾಮಿ ದೇವ್ರು ಅಂದ್ರೆ ಎಲ್ರಿಗೂ ಅಷ್ಟೇನೆ. ಇಲ್ಲಿ ದೇವ್ರು ಅಡ್ಡ ಬಂದಿಲ್ಲ. ಯಾರು ಹೇಳಿದ್ದು ಸರ್ JCB ಹತ್ತಿಸ್ತೀನಿ ಯಾರು ಹೇಳಿದ್ದು? ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಲ್ಲ, JCB ಹತ್ತಿಸ್ತೀನಿ ಅಂತ ಹೇಳಿದಾರೆ ಅವರು. ಯಾರು ಹೇಳಿದ್ದು? ಹೋರಾಟದ ಮೂಲಕ ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. JCB ಹತ್ತಿಸ್ತೀನಿ ಅಂದವ್ರು ಯಾರು? ಇದೇ ಸೌಜನ್ಯ ಹೋರಾಟಗಾರರಾದ ತಿಮರೋಡಿ. ನಾನು ಅಶೋಕ್ ಗೌಡ್ರನ್ ಪ್ರಶ್ನೆ ಕೇಳ್ತೀನಿ. ಅಶೋಕ್ ಗೌಡ್ರನ್ನ ನೀವು ಕೇಳಿದ ಪ್ರಶ್ನೆ ಅಲ್ಲ, ನಾನು ಕೇಳಿದ ಪ್ರಶ್ನೆ ನಿಮಗೆ ಉತ್ತರನೇ ಇಲ್ಲ. ಹೇಳಿದ್ರಿ ದೇವರನ್ನು ಅಡ್ಡ ತರಬೇಡಿ. ತಂದಿದ್ ನಾವಲ್ಲ, ತಿಮರೋಡಿ ಅವರು ತಂದಿದ್ದು. ತಿಮರೋಡಿ ಅವರು ಬಿಜೆಪಿ ಅವರು ಏನ್ ಮಾಡ್ತಿದ್ದಾರೆ? ಬಿಜೆಪಿ ಅವರಿಗೆ ಬೆಂಗಳೂರಲ್ಲಿ ಪ್ರಕರಣ ನಡೆದ್ರೆ ಬೆಂಗಳೂರು ಅಂತಾರೆ, ಡೆಲ್ಲಿ ನಡೆದ್ರೆ ಡೆಲ್ಲಿ ಅಂತಾರೆ, ಧರ್ಮಸ್ಥಳದಲ್ಲಿ ನಡೆದ್ರೆ ಧರ್ಮಸ್ಥಳ ಅಂತಾರೆ. ಅಲ್ಲಿ ದೇವ್ರು ಬರಲ್ಲ, ಇಲ್ಲಿ ದೇವ್ರು ಬರಲ್ಲ, ಯಾವ್ದು ಪಕ್ಷ ಬರಲ್ಲ, ದೇವ್ರು ಬರಲ್ಲ. ಜನಪರ ನ್ಯಾಯ ಸಿಗ್ಬೇಕು. ಹೌದಲ್ವಾ? ನೀವ್ ಯಾಕೆ ಬಿಜೆಪಿ ಕ್ರೆಡಿಟ್ ಕೊಡಕ್ ಹೋಗ್ತಿದ್ದೀರಾ? ಬಿಜೆಪಿ ಅವರು ಫೇಲ್ ಆಗಿದ್ದಾರೆ ಈ ಕೇಸಲ್ಲಿ. ಹೆಂಗೆ ಅಂತ ನಾನು ಹೇಳ್ತೀನಿ. ಬಿಜೆಪಿ ಅವರು ಫೇಲ್ ಆಗಿದ್ದಾರೆ ಹೆಂಗೆ ಅಂತ ಹೇಳ್ತೀನಿ. ಬಿಜೆಪಿ ಅವರು ಫೇಲ್ ಆಗಿದ್ದಾರೆ ಇಡೀ ಜಗತ್ತಿಗೆ ಗೊತ್ತು. ನಾನೇನು ಹೇಳ್ತಿರೋದಂದ್ರೆ ಅಲ್ಲಿ ಸತ್ತಂತವರಿಗೆ ನ್ಯಾಯ ಸಿಗ್ಲಿ ಅಂತ. ನ್ಯಾಯಪರವಾದ ಚರ್ಚೆ ಆಗ್ಲಿ, ನ್ಯಾಯಪರವಾದ ಹೋರಾಟ ಆಗ್ಲಿ, ನ್ಯಾಯಪರವಾದ ಹೋರಾಟ ಆಗ್ಲಿ. ಹೆಂಗೆ ಈಗ SIT ತನಿಖೆ ಮುಗಿದೇನೆ SITಗೆ ನೀವು ಮಸಿ ಬೆಳಿತಾವ್ರೆ. ಯಾಕೆ ಅರೆಸ್ಟ್ ಮಾಡಿದ್ರು? ಇವತ್ತು ಗೃಹ ಸಚಿವರು ಯಾಕೆ ಹೇಳಿದ್ರು ಅರೆಸ್ಟ್ ಮಾಡಿದ್ದು ಅಂತ ಹೇಳಿ? ದೇವರ ಹೆಸರನ್ನು ತಂದವರು ಬಿಜೆಪಿ ಅವರು ಮತ್ತೆ ಅರ್ಥ ತರ್ತಾರೆ. ಬಿಜೆಪಿ ಅವರು ತಂದಿಲ್ಲ. ತಂದಿದ್ದು ತಿಮರೋಡಿ ಅವರು. ನಾವ್ ಹೇಳ್ತಾ ಇರೋದಷ್ಟೇ. ಈಗ ಸಮೀರ್ ಅಂತ ಬರ್ತಾನೆ. ಸಮೀರ್ ಮನುಷ್ಯ, ಅವನು ಯಾವುದೇ ಒಬ್ಬ ಮನುಷ್ಯನ ಪರ ಅವನು ವಾದ ಮಾಡಿರೋದು. ಅವನ ಧರ್ಮದ ಪರವಾಗಿ, ಜಾತಿ ವಿಷಯ, ಧರ್ಮದ ವಿಷಯ ಯಾಕೆ ತರಬೇಕು? ಈಗ ಸಮೀರ್ ಒಬ್ಬನೇ ತಂದ, ಅದರಿಂದ ತಿಮರೋಡಿ ಅವರಿದ್ರು, ಅದರಿಂದ ಮಟ್ಟಣ್ಣ ಅವರಿದ್ರು, ಅದರಿಂದ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮಾತಾಡಕ್ ಬಿಡಿ, ಮಾತಾಡ್ಬೇಕಾ ಬೇಡವಾ? ನೀವ್ ಅರ್ಚಾಡಿದ್ರೆ ನಾವು ಕೇಳಿಸ್ಕೊಳ್ಳಿ ಪೂರ್ತಿ. ನೀವು ತಾಳ್ಮೆ ಕಳ್ಕೊಂಡ್ರೆ ಹೆಂಗೆ? ಸರಿಯಾಗಿ ಮಾತಾಡಿ, ಸತ್ಯ ಗೊತ್ತಿದ್ರೆ ಮಾತಾಡಿ, ಇಲ್ಲ ಮಾತಾಡಬೇಡಿ. ಇವಾಗ ಬಿಜೆಪಿ ಅವರು ದೇವರ ಹೆಸರನ್ನ, ಒಂದ್ ನಿಮಿಷ, ನಿಮ್ದೆ ಅದೇ ಪ್ರಶ್ನೆ. ಬಿಜೆಪಿ ಅವರು ದೇವರ ಹೆಸರನ್ನ ತಂದ್ರು ಅಂದ್ರಲ್ಲ, ತಿಮರೋಡಿ ಅವರು JCB ಹತ್ತಿಸ್ತೀನಿ ಅಂದಿದ್ ತಪ್ಪಲ್ವಾ? ಒಂದ್ ನಿಮಿಷ ಕೇಳಿ. ಈಗ ಸಮೀರ್ ಅಂತ ಒಂದ್ ಹೆಸರು ಈಗ ಹೇಳಿದ್ರಿ, ಸಮೀರ್ ಅಂದ್ರು, ಸಮೀರ್ ಮೊಹಮ್ಮದ್ ಅಂದ್ರು. ವಿಷಯ ಯಾವುದೇ ಇರ್ಲಿ, ಸತ್ಯ ಹೊರಗೆ ತಂದಿರೋದು ಸತ್ಯನ ಹೊರಗೆ ತಂದಿದ್ದು ಅವ್ರ ಹಿಂದೆ ಇರೋದು. ಸರ್ ಕೇಳಿಸ್ಕೊಳ್ಳಿ, ತುಂಬಾ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಏನು ಸಮೀರ್ ಅವರು ಸತ್ಯವನ್ನ ಹೊರಗೆ ತಂದ್ರ? ಸಮೀರ್ ಅವರು ನ್ಯಾಯದ ಪರ ಧ್ವನಿ ಎತ್ತಿದ್ದಾರೆ. ಸತ್ಯವನ್ನ ಹೊರಗೆ ನ್ಯಾಯದ ಪರ ಧ್ವನಿ ಎತ್ತಿದ್ದಾರೆ ಸಮೀರ್ ಅವರು. ಅವರಿಂದ ಒಂದು, ಆತ ಶವ ಹೂತಿದ್ದಾನೆ, ಹಾಗಾಗಿ ಆತ ಆರೋಪಿ, ಅರೆಸ್ಟ್ ಮಾಡ್ಲಿಕ್ಕೆ ಕಾರಣ. ಅಥವಾ ಎರಡನೆಯದ್ದು, ಆತ ಹೇಳಿದ ಸಾಕ್ಷ್ಯಗಳನ್ನ ಒದಗಿಸ್ಲಿಕ್ಕೆ ಆಗ್ಲಿಲ್ಲ, ಸುಳ್ಳು ಹೇಳಿದ್ದಾನೆ. ಇದೆರಡನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಕಾರಣ ಇರ್ಬೋದಾ ಅರೆಸ್ಟ್ ಮಾಡ್ಲಿಕ್ಕೆ? ಇಲ್ಲ, ಅರೆಸ್ಟ್ ಮಾಡೋದಕ್ಕೆ ಅದೇ ಕಾರಣ ಇರುತ್ತೆ. ಯಾಕೆಂದ್ರೆ ಅವನಿಗೆ ವಿಕ್ಟಿಮ್ಸ್ ಪ್ರೊಟೆಕ್ಷನ್, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ರಕ್ಷಣೆಯನ್ನು ಒದಗಿಸಲಾಗಿತ್ತು. ಆತ ತನಿಖಾಧಿಕಾರಿಗಳಿಗೆ ಹೇಳಿದಂಥ ಸ್ಥಳಗಳಲ್ಲಿ ಕೆಲವೊಂದು ಕಡೆ ಶವ ಸಿಕ್ಕಿಲ್ಲ, ಕೆಲವೊಂದು ಕಡೆ ಮೂಳೆಗಳು ಸಿಕ್ಕಿಲ್ಲ, ಒಂದು ಕಡೆ ಮಾತ್ರ 1 ಪಾಯಿಂಟಲ್ಲಿ ಮೂಳೆ ಸಿಕ್ಕಿದೆ. ಅದಾದ ನಂತರ ಆತ ಹೇಳಿದ್ದು 100 ಇದನ್ನ ಹೆಣಗಳನ್ನ ನಾವು ಊತಾಕಿದೀವಿ ಅಂತ. ಕೆಲವೊಂದಷ್ಟಕ್ಕೆ ದಾಖಲೆಗಳು ಇದಾವೆ ಅಂತ ಇದಾವೆ, ಕೆಲವೊಂದಷ್ಟಕ್ಕೆ ದಾಖಲೆಗಳು ಇಲ್ಲ ಅಂತ ಇದಾವೆ. ಆ ದಾಖಲೆಗಳು ಇಲ್ಲದೆ ಇರುವಂಥದ್ದು ಯಾವುದು, ಅದ್ರ ವಿಚಾರಣೆ ನಡೆಸಬೇಕಾಗುತ್ತೆ. ಸೊ ಇವತ್ತಿನ ಆತನ ಬಂಧನದ ಹಿಂದೆ ಇರುವಂಥದ್ದು ತನಿಖಾಧಿಕಾರಿಗಳಿಗೆ, SIT ಅವರಿಗೆ ಆತ ಕೊಡ್ತಾ ಇರುವಂಥ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಅಥವಾ ಈತ ಯಾವುದೋ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ನೇರವಾಗಿ ಕಂಡು ಬಂದಿರುತ್ತೆ. ಸೊ ಕೊಲೆ ಪ್ರಕರಣದ ಆರೋಪಿಯಾಗಿ ಕಾಣಿಸಿರ್ತಾನೆ. ಇಷ್ಟು ದಿನ ಆತ ವಿಟ್ನೆಸ್ ಆಗಿ ಕಾಣಿಸ್ತಾ ಇದ್ದ, ಆದ್ರೆ ಇವತ್ತು ಆತ ಆರೋಪಿಯಾಗಿ ಕಂಡು ಬಂದಿರೋದ್ರಿಂದ ಆತನನ್ನ ಬಂಧಿಸಿರ್ತಾರೆ. ಆತನ ಬಂಧನಕ್ಕೆ ಕಾರಣ ಏನು ಅಂತ ರಿಮಾಂಡ್ ಅರ್ಜಿನಲ್ಲಿ ಹೇಳಿರ್ತಾರೆ. ಇಂತಿಂಥ ಕಾರಣಕ್ಕೋಸ್ಕರ ಈತನನ್ನ ನಾವು ವಶಕ್ಕೆ ಪಡಿತಾ ಇದೀವಿ, ಈತನನ್ನ ಮರು ವಿಚಾರಣೆ ಮಾಡಬೇಕಾಗಿರುತ್ತೆ, ಕಸ್ಟೋಡಿಯಲ್ ಇಂಟ್ರಾಗೇಷನ್ ಬೇಕಾಗುತ್ತೆ ಅಂತ. ಸೊ ಈ ಎಲ್ಲಾ ವಿಚಾರಗಳು ಏನಂದ್ರೆ ಹೊರಗಡೆ ಬಂದ್ಮೇಲೆ ಮಾತ್ರ ನಾವು ಮಾತಾಡಕ್ಕಾಗುತ್ತೆ. ಸುಮ್ನೆ ನಾವು ಕಪೋಲ ಕಲ್ಪಿತವಾಗಿ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ.
ಕಪೋಲ ಕಲ್ಪಿತವಾಗಿ ನಾನು ಷಡ್ಯಂತರ ಇದೆ ಅಂತ ಅದು ನೀವು ಒಪ್ಪಬಹುದಾ ಹೇಳ್ಬೋದು, ನಾನು ಹೇಳಲ್ಲ. ಯಾಕೆಂದ್ರೆ ಒಬ್ಬ ಅಡ್ವೊಕೇಟ್ ಆಗಿ ಸೊ ಆ ರೀತಿ ಹೇಳುವಂತದ್ದು ಏನಾಗುತ್ತೆ ಅಂದ್ರೆ ನಾನೇ ಪೂರ್ವಾಗ್ರಹ ಪೀಡಿತ. ಏನಿದ್ರು ಥಿಂಕ್ ಬೇಗ್ ತಿನ್ಬೇಕು ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ